ನಮ್ದು ಖತರ್ನಾಕ್ ಮನೆತನ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ನೋಡಿ ಅಯ್ಯೋ ಈಜು ಹೊಡಿಯೋದೇನು, ಆಮೇಲೆ ರೌಂಡ್ ಹೊಡಿತಾ ಇದಾರೆ ಅಣ್ಣ. ಎಷ್ಟು ನಿಮಿಷ? 10 ನಿಮಿಷನಾ? 10 ನಿಮಿಷ ಸುತ್ತಾಡೋದು ಹೋಗ್ತಾ ಇರೋದು ಅಷ್ಟೇ ಕತೆ. 20 ರೂಪಾಯಿ ಅಂತ ಇವರು ರೇರ್ ಬಂದ್ರೆ ಯಾವಾಗ್ಲೂ ಇರ್ತೀರಾ ಅಣ್ಣ? ಮೊದಲ ಪೂಜೆ ಗಂಗೆಗೆ ನಮಿಸಿ ಅಲ್ಲಿಂದ ನಾವೀಗ ಎಳ್ಳು ಬೆಲ್ಲ ಬೀರ್ತಾ ಒಳ್ಳೆ ಮಾತಾಡ್ತಾ ಖುಷಿಯಾಗಿ ಊಟ ಮಾಡ್ತಿದೀವಿ. ಪ್ರತಿ ವರ್ಷ ಬರ್ತೀವಿ. ಜಾಸ್ತಿ ಅನ್ಸುತ್ತೆ, ವರ್ಷ ಹೆಚ್ಚಾಗ್ತಾನೆ ಇದಾರೆ. ಆಧುನಿಕತೆ ಬಂದ್ರು ಕೂಡ ಸಾಂಪ್ರದಾಯಿಕತೆ ಪ್ರೀತಿ ಜನಕ್ಕೆ ಏನ್ ಕಡಿಮೆ ಆಗಿಲ್ಲ ಅನ್ನೋದು ಇಲ್ಲಿ ಇದು ಸಾಕ್ಷೀಭೂತವಾಗಿ ತೋರಿಸುತ್ತೆ. ಮತ್ತೆ ನಿಮ್ ಶ್ರಮನ ಇಲ್ಲಿ ಎದ್ದು ಕಾಣ್ತೀವಿ. ನಿಮಗೂ ಕೂಡ ಅಭಿನಂದನೆ ಮತ್ತೆ ಸಂಕ್ರಾಂತಿ ಶುಭಾಶಯ ನಿಮ್ ಇಡೀ ತಂಡಕ್ಕೆ. ಬ್ರೋ, ಈ ಮಕರ ಸಂಕ್ರಾಂತಿ ದಿನ ತಾವೆಲ್ಲರೂ ಎಳ್ಳು ಬೆಲ್ಲ ಕಬ್ಬು ತಿಂದು ಖುಷಿಯಾಗಿರಿ, ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ನಾನು ಹರಿಹರದಲ್ಲಿದ್ದೀನಿ ಗುರು. ನಮ್ಮ ಊರಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಸಿಟಿ ಇದೆ. ನೋಡಿ, ತುಂಗಾಭದ್ರಾ ನದಿ ಹತ್ರ ನಾನು ಇದ್ದೀನಿ. ಇಲ್ಲಿ ಪ್ರತಿ ವರ್ಷ ಸಂಕ್ರಾಂತಿಗೆ ಎಷ್ಟು ಜನ ಸೇರ್ಕೋತಾರೆ ಅಂದರೆ ನೋಡಿ, ಇಲ್ಲಿವರೆಗೂ ಟ್ರಾಫಿಕ್ ಆಗಿದೆ ಗುರು. ಈ ಥರ ಟ್ರಾಫಿಕ್ ನಾನು ಯಾವತ್ತೂ ನೋಡಿರಲ್ಲ. ಬರೀ ನೋಡೋದು ಸಂಕ್ರಾಂತಿ ದಿನ ಮಾತ್ರ. ಯಾಕೆಂದರೆ ಸುತ್ತಮುತ್ತ ಹಳ್ಳಿಯ ಜನ ಇಲ್ಲಿಗೆ ಬರ್ತಾರೆ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡೋದಕ್ಕೆ. ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡೋದಕ್ಕೆ. ಸೊ ಇವತ್ತು ನಾನು ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ, ಇಲ್ಲಿ ಆ ಒಂದು ಸ್ಪೆಷಾಲಿಟಿಯನ್ನು, ಯಾವ್ಯಾವ ಥರ ಫುಡ್ಡನ್ನು ತೊಗೊಂಬಂದು ಇವರು ಇಲ್ಲಿ ಊಟ ಮಾಡ್ತಾರೆ ಅನ್ನೋದನ್ನು ಪ್ರತಿಯೊಂದು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಗುರು, ಸಖತ್ತು ಜನ ಇದ್ದಾರೆ ಗುರು. ಆದರೂ ಸ್ವಲ್ಪ ನೀರು ಕಡಿಮೆ ಇದೆ, ಬಟ್ ಜನ ಅಂತೂ ಹೆವಿ ಇದ್ದಾರೆ. ಇದು ಸಖತ್ತು ಫೇಮಸ್ ಗುರು ಸುತ್ತಮುತ್ತ ಹಳ್ಳಿಗೆ. ತುಂಗಭದ್ರಾ ನದಿ ಎಲ್ಲ ಈ ಸುತ್ತಮುತ್ತ ಹಳ್ಳಿಯ ಜನಕ್ಕೆ ಒಂದು ಜೀವ ನದಿ ಅಂತಲೇ ಹೇಳ್ಬೋದು. ಇಲ್ಲಿಂದನೇ ಎಲ್ಲ ವಾಟರ್ ಸಪ್ಲೈ ಆಗುತ್ತೆ ಕೃಷಿಗೋಸ್ಕರ. ಬನ್ನಿ ಗುರು, ಈಗ ನಾನಲ್ಲಿ ನಿಮಗೆ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ಹೇಗಿದೆ ಅಂತ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿ ಎಲ್ಲ ಚಪ್ಪಲ್ ಬಿಟ್ಟು ಒಳಗಡೆ ಹೋಗೋಣ. ಸೊ ಸ್ವಲ್ಪ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ. ಆಲ್ರೆಡಿ ಎಲ್ಲ ಕ್ಲಿಯರ್ ಆಗಿದೆ, ಇನ್ನು ಸ್ವಲ್ಪ ಇದೆ. ಹೊರಗಡೆಯಿಂದ ಇನ್ನು ಸ್ವಲ್ಪ ಕ್ಲಿಯರ್ ಆಗಿಬಿಟ್ರೆ ಮುಗಿದೋಗುತ್ತೆ ಎಲ್ಲ. ನೋಡ್ಬಿಡಿ ಇಲ್ಲಿ ಆರಾಮ. ಅಯ್ಯೋ ಅಲ್ಲ, ಊಟ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಗುರು. ಸಖತ್ ಜೋರಾಗಿದೆ. ಆಲ್ರೆಡಿ 2 ಗಂಟೆ ಹತ್ತಿರ 1.5-2 ಗಂಟೆ ಆಗ್ತಾ ಇದೆಯಲ್ವಾ. ಹಾಗಾಗಿ ಎಲ್ಲ ಸ್ನಾನ ಮಾಡಿಕೊಂಡು ಊಟಕ್ಕೆ ಇಲ್ಲಿ ಕೂತ್ಕೊಂಡಿದ್ದಾರೆ. ಬನ್ನಿ ದೇವಸ್ಥಾನದ ಒಳಗಡೆ ನಾವು ಈಗ ಹೋಗೋಣ. ಸ್ವಾಮಿ ಶರಣಯ್ಯಪ್ಪ ಗುರು. ನೋಡಿ, ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ. ಎಷ್ಟು ಸಖತ್ತಾಗಿದೆ ಗುರು. ಬಂದೆ ಅಂಕಲ್, ಬಂದೆ. ಒಂದೇ ನಿಮಿಷ. ನೋಡಿ, ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಏನು ಮಾಡ್ತಾ ಇದ್ದಾರೆ, ನೀರುಮುಡಿ ಕಟ್ತಾ ಇದ್ದಾರೆ, ಪೂಜೆಗಳನ್ನ ಎಲ್ಲ ಮಾಡ್ಕೊತಾ ಇದ್ದಾರೆ. ಇಲ್ಲೆಲ್ಲ ಮುಂದೆಲ್ಲ ಇಲ್ಲಿ ಹಿಂಗಿರಲಿಲ್ಲ ಗುರು. ತುಂಬ ಬೇರೆ ಬೇರೆ ಥರನೇ ಇತ್ತು. ಅಂದರೆ ಚಿಕ್ಕದಾಗಿತ್ತು. ಆಮೇಲೆ ಇಷ್ಟೆಲ್ಲ ಇಲ್ಲೆಲ್ಲ ಗ್ರಾನೈಟು ಅದು ಇದು ಈ ಕಡೆ ಎಲ್ಲ ಈ ಥರ ಏನು ಮಾಡಿರಲಿಲ್ಲ. ಇವಾಗ ಸಖತ್ ಡೆವಲಪ್ಮೆಂಟ್ ಮಾಡಿದ್ದಾರೆ. ಬನ್ನಿ ಅಯ್ಯಪ್ಪ ಸ್ವಾಮಿನ ನೀವು ದರ್ಶನ ಮಾಡ್ಕೊಳ್ಳಿ ಬೇಗ ಬೇಗ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಗಳು ಕೂತಿದ್ದಾರೆ. ಆಯ್ತು. ಬಂದೆ ಅಂಕಲ್, ಒಂದೇ ನಿಮಿಷ. ಸ್ವಾಮಿ ಅಲ್ಲಿ ಫೋಟೋ ವಿಡಿಯೋ ಮಾಡಬಾರ್ದಂತೆ, ಸೊ ಹಾಗಾಗಿ ಬನ್ನಿ ನೋಡೋಣ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಅಯ್ಯಪ್ಪ ಸೇವಾ ಟ್ರಸ್ಟಿನ ಒಬ್ಬ ಮೆಂಬರ್. ಇಲ್ಲಿ ನಾಡಿನ ಸಮಸ್ತ ಜನತೆಗೆ ನಮ್ಮ ಸಮಿತಿಯ ಪರವಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿ ಜ್ಯೋತಿಯ ರೂಪದಲ್ಲಿ ಇವತ್ತು ಸಂಜೆ ಕಾಣಿಸಿಕೊಳ್ಳಲಿದ್ದಾರೆ. ಅವರ ದರ್ಶನದ ದಿನದಂದು ಇವತ್ತು ಎಲ್ಲರಿಗೂ ನಾಡಿಗೂ ಸುಖ ಸಮೃದ್ಧಿ ಐಶ್ವರ್ಯವನ್ನು ಕಲ್ಪಿಸ್ಕೊಡ್ಲಿ ಆ ಭಗವಂತ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸಂಕ್ರಾಂತಿ ಹಬ್ಬದ ನಾಡಿನ ಜನತೆಗೆ ಶುಭಾಶಯ ಕೊಡ್ತಾ, ಅಯ್ಯಪ್ಪ ಸೇವಾ ಟ್ರಸ್ಟಿನ ಖಜಾಂಚಿಯಾದ ಚಂದ್ರಕಾಂತ್ ಹೊಳೆ ಮತ್ತು ಚಿಂಚಿಣಿ ಮಂಜನ್, ಚಂದನ್ ಸಾ ಎಲ್ಲ ಇದ್ದು ಇವತ್ತು ನದಿ ತೀರದ ಅಯ್ಯಪ್ಪ ಸ್ವಾಮಿ ಗುಡಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ನೀರು ಸ್ವಲ್ಪ ಕಡಿಮೆ ಇದೆ. ನಮ್ದು ಹರಿಹರನೇ. ಅಯ್ಯಪ್ಪ ಸ್ವಾಮಿ ಟ್ರಸ್ಟಿನ ಖಜಾಂಚಿ ನಾನು, ಚಂದ್ರಕಾಂತ್ ಹೊಳೆ ಅಂತ. ಓಕೆ, ಥ್ಯಾಂಕ್ ಯು. ಅಮ್ಮ, ಈ ಇಳಿಜಾರಲ್ಲಿ ಸ್ವಲ್ಪ ಯಾಮಾರಿದ್ರು ಅಷ್ಟೇ ಗುರು. ನೋಡಿ, ಬರ್ತಾನೆ ಇದಾವೆ ವೆಹಿಕಲ್ಗಳು ಹೆವಿ ಬರ್ತಾನೆ ಇದಾವೆ ಗುರು. ಆಟೋಗಳು ಹೋಗೋರು ಬರೋರು ಬರ್ತಾನೆ ಇರ್ತಾರೆ. ನಾನಂತೂ ಸಖತ್ ಥ್ರಿಲ್ಲಿಂಗ್ ಆಗಿದ್ದೀನಿ ಈ ಒಂದು ಸಂಕ್ರಾಂತಿ ಹಬ್ಬ ನೋಡ್ಕೊಂಡು. ಓಕೆ ಗುರು, ಸಖತ್ ಖುಷಿ ಆಗುತ್ತೆ ಗುರು. ಯಪ್ಪ ದೇವ್ರೆ. ಆಮೇಲೆ ಈ ಟ್ರಾಕ್ಟರ್ಗಳು ಹಳ್ಳಿ ಕಡೆಯಿಂದ ನೋಡಿ ಆಲ್ರೆಡಿ ಕೆಲವೊಬ್ರು ದೇವಸ್ಥಾನ ಹತ್ರ ಹೋಗ್ತಾ ಇದ್ದಾರೆ, ಮನೆಗೆ ಹೋಗ್ತಾ ಇದ್ದಾರೆ. ಕೆಲವೊಬ್ರು ಇನ್ನು ಇವಾಗ ಎಂಟ್ರಿ ಆಗ್ತಾ ಇದ್ದಾರೆ. ಊಟ ಎಲ್ಲ ಕಟ್ಕೊಂಬಂದು ಸಖತ್ತಾಗಿ ಜಾತ್ರೆ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತಾರೆ ಗುರು. ಬನ್ನಿ ಗುರು, ಕೆಳಗಡೆ ಹೋಗೋಣ.
ನೋಡಿ ಟ್ರ್ಯಾಕ್ಟರ್ಗಳೆಲ್ಲ ಗೊತ್ತಲ್ಲ ನಿಮಗೆ ಹಳ್ಳಿ ಕಡೆಯಿಂದ ಹೆಂಗೆ ಬರ್ತಾರೆ ಅಂತ. ಏನಾದರೂ ಫಂಕ್ಷನ್ ಇತ್ತು ಅಂದರೆ ಆಗ ಟ್ರ್ಯಾಕ್ಟರ್ ಮಾಡ್ಕೊ ಹೋಗ್ತಾ ಇರೋದೇ ಅಂತ. ನಾವು ಬೇಗ ಹೋಗೋಣ ಬಿಡು, ಸಕ್ಕ ಖುಷಿ ಆಗುತ್ತೆ. ಅಮ್ಮ ಇಲ್ಲಿ ನೋಡಿ, ಎದುರುಗಡೆ ಆಟೋ ಬರುತ್ತೆ, ಎದುರುಗಡೆ ಟ್ರ್ಯಾಕ್ಟರ್ ಹೋಗುತ್ತೆ. ಅಮ್ಮ 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 ಪಾಪ 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 ಬಾ. ಇಷ್ಟೆಲ್ಲ ಮಜಾ ಇದ್ದಾಗ ನಾವು ಇಂಥವೆಲ್ಲ ತುಂಬ ಮಿಸ್ ಮಾಡ್ಕೊಂತೀವಿ ಗುರು. ಅದೇನೋ ಸಿಟಿನೂ ಓಕೆ, ಬಟ್ ಎಲ್ಲದಕ್ಕೂ ಸೆಟ್ ಆಗಬೇಕು ಗುರು. ಹಳ್ಳಿಗೂ ಓಕೆ, ಡಿಲ್ಲಿಗೂ ಓಕೆ ಅನ್ನೋ ಥರ ಎಲ್ಲಕ್ಕೂ ನಾವು ಎಂಜಾಯ್ ಮಾಡಬೇಕು ಲೈಫ್ನ. ನೋಡಿ ಇವಾಗ ನಾವು ಸಖತ್ತಾಗಿ ಮಜಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ತುಂಬ ನೀರು ಕಡಿಮೆ ಇದೆ ಗುರು, ಹೆವಿ ಕಡಿಮೆ ಇದೆ. ಬಟ್ ಒಂದು ಮುಂಚೆಲ್ಲ ಚೆನ್ನಾಗಿತ್ತು. ಇವಾಗ ಈ ವರ್ಷ ಮಳೆನೇ ಇಲ್ವಲ್ಲ ಗುರು. ಮಳೆ ಇಲ್ಲ ಅಂದ ತಕ್ಷಣ ಮತ್ತೆ ಇನ್ನೇನಾಗುತ್ತೆ ಹೇಳಿ, ನೀರು ಎಲ್ಲಿಂದ ಬಿಡ್ತಾರೆ. ಹಾಗಾಗಿ ನೀರೇ ಇಲ್ಲ ಈ ಒಂದು ನದಿಲಿ. ಆದ್ರೂ ಜನ ಬಂದಿದ್ದಾರೆ, ಯಾಕೆ ಸೆಲೆಬ್ರೇಷನ್ ಮಾಡಲೇಬೇಕಲ್ವಾ. ಹಾಗಾಗಿ ಇಲ್ಲೊಂದು ಆಟೋ ಇದೆ, ಆಟೋದಲ್ಲಿ ಈಗ ಟೆಂಟ್ ಹಾಕೊಂಡ್ಬಿಟ್ಟಿದ್ದಾರೆ ಇವರು, ಸಖತ್ತಾಗಿದೆ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ಸುರೇಶ್ ಅಂತಂದು. ಸರ್ ಎಲ್ಲಿಂದ ನೀವು? ನಮ್ದು ಹರಿಹರ. ಹೆಂಗಿದೆ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್? ಜೋರಿದೆ ಈ ವರ್ಷ, ಬಹಳ ಜನ ಸೇರಿದೆ. ತುಂಬಾ ಬಿಸಿಲಿದೆ, ಆದ್ರೂ ಬಂದಿದ್ದಾರೆ ಜನ. ಏನ್ ಮಾಡ್ತೀರಿ ಬಿಸಿಲಿಗೆ? ಹೌದೌದು. ಇನ್ನ ಆಗಿಲ್ಲ, ಪೂಜೆ ಆಗಿದೆ, ಇನ್ನು ಸ್ನಾನ ಮಾಡ್ತೀವಿ. ಹೌದೌದು. ಓಕೆ, ಶುಭಾಶಯಗಳು ನಿಮಗೆ, ಶುಭಾಶಯಗಳು. ಅಣ್ಣ ಬಾಯ್ ನೋಡಿದ್ರು ಎಷ್ಟು ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಬೈಕ್ಗಳೆಲ್ಲ ಹೋಗ್ತಾ ಇಲ್ಲ ಗುರು, ಎಷ್ಟು ನೋಡಿಲಿ. ಅಪ್ಪಪ್ಪ ಧೂಳೆಲ್ಲ ಬರ್ತಾ ಇದೆ ಗುರು. ಯಾ ತುಂಬ ಕಷ್ಟಪಡ್ತಾ ಇದ್ದಾರೆ. ಆಟೋಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು. ನೋಡಿದ್ರು ಎಮ್ಮ ಸಖತ್ತು ನೋಡಿ. ಇವಾಗ ಇಲ್ಲಿ ಹೋಗುತ್ತೆ ಗಾಡಿ. ಅಯ್ಯೋ ಎಲ್ಲ ಮರಳು ಗುರು, ಇಲ್ಲಿ ಮರಳು ಕಲ್ಲು ಎಲ್ಲ ಇರೋದ್ರಿಂದ. ನೋಡಿ ಅಣ್ಣರು ಇವಾಗ ಮತ್ತೆ ಇಲ್ಲಿಗೆ ಹೋಗ್ತಿದಾರಂತೆ. ಸಖತ್ತು. ಬಾಯ್ ಬ್ರದರ್, ಬಾಯ್. ಥ್ಯಾಂಕ್ ಯು. ಇವಾಗ ಹೋಗೋದು ಗುರು, ಬನ್ನಿ ಗುರು. ಅಣ್ಣ ನೋಡಿ ಗುರು, ಎಲ್ಲ ಇಲ್ಲಿ ತುಂಬ ಸುತ್ತಮುತ್ತ ಎಲ್ಲ ಜನ ಬಂದ್ಬಿಟ್ಟಿದ್ದಾರೆ. ಆಲ್ರೆಡಿ ಇಲ್ಲಿ ಊಟ ಮಾಡ್ತಿದ್ದಾರೆ. ಇವರು ಆಲ್ರೆಡಿ ಸ್ನಾನ ಮಾಡಿ ಪೂಜೆ ಮಾಡಿ ನೋಡಿ ಊಟ ಮಾಡ್ತಿದ್ದಾರೆ ಗುರು. ನೋಡಿ ಅಲ್ಲಿ ಆಟೋಗಳಿದ್ದಾವೆ, ಇಲ್ಲಿ ಊಟ ಮಾಡ್ತಿದ್ದಾರೆ. ಅಪ್ಪ ಬನ್ನಿ ಇವಾಗ ನಾವು ನದಿ ಹತ್ರ ಹೋಗೋಣ ಗುರು. ಏನು ಅವಾಗಿಂದ ನದಿ ಹತ್ರ ಹೋಗ್ತೀನಿ ಅಂದ್ಕೊಂಡು ಇವಾಗ ಇಲ್ಲೇ ಇದೆಯಲ್ಲ ಗುರು ಅಂತ ಹೇಳ್ತಿದ್ದೀರಾ. ಇವಾಗ ನದಿ ಹತ್ರ ಹೋಗೋ ಒಂದು ಸಮಯ ಬಂದಿದೆ. ನಮಸ್ಕಾರ. ಹಾಯ್ ಹೇಗಿದ್ದೀರಿ? ಹ್ಯಾಪಿ ಸಂಕ್ರಾಂತಿ ನಿಮಗೆ. ಥ್ಯಾಂಕ್ ಯು. ತಗೊಳ್ಳಿ ಅಣ್ಣರು ಐಸ್ ತಿಂತಾ ಇದ್ದಾರೆ ಆಲ್ರೆಡಿ. ಬಿಸಿಲು ಜಾಸ್ತಿ ಅಲ್ವಾ? ಹಾಂ, ಥ್ಯಾಂಕ್ ಯು ಅಣ್ಣ. ಸಬ್ಸ್ಕ್ರೈಬ್ ಮಾಡಿ. ಇವಾಗ ಅಯ್ಯೋ ಜನ ಜಾಸ್ತಿನೇ ಇದ್ದಾರೆ ಗುರು. ಅಪ್ಪ ನೋಡಿ, ಅಲ್ಲಿ ಆಲ್ರೆಡಿ 2 ಗಂಟೆ ಅಲ್ವಾ, ಇನ್ನೇನು ಮಾಡ್ತಾರೆ ಬಿಸಿಲಾಗ, ಏನು ಮಾಡೋರು ಅಲ್ಲ, ಊಟ ಮಾಡ್ಕೊಂಡು ಆರಾಮಾಗಿ ಇದ್ಬಿಡೋಣ ಅಂತ. ನೋಡಿ ಅಜ್ಜಿ ಊಟ ಮಾಡ್ತಾ ಇದ್ದಾರೆ, ಅಕ್ಕನ ಊಟ. ನಮಸ್ಕಾರ. ಯಾವರಣ್ಣ ನಿಮ್ಮದು? ದಾವಣಗೆರೆ. ಹೆಂಗಿದೆ ಸಂಕ್ರಾಂತಿ ಹಬ್ಬ? ಬಿಸಿಲು ಜಾಸ್ತಿ ಇದೆ, ಏನು ಹಾಕಿಲ್ಲ ಹಂಗೇನಾ? ಒಂದು ದಿವಸ ಇರಲೇಬೇಕಲ್ವಾ? ಹೌದೌದು. ಹಾಂ. ಥ್ಯಾಂಕ್ ಯು ಅಣ್ಣ. ಆಲ್ರೆಡಿ ಮರಳಲ್ಲಿ ಲಿಂಗುನ ಮಾಡಿದ್ದಾರೆ. ಲಿಂಗುನ ಮಾಡಿ ಇಲ್ಲಿ ಕಲ್ಲುಗಳೆಲ್ಲ ಇಟ್ಟು ಪೂಜೆ ಮಾಡಿ, ಹೂವು ಹಾಕಿ, ಬಾಳೆಹಣ್ಣು ಹಾಕಿ, ಅದಾದ್ಮೇಲೆ ಊದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ದಾರೆ ಇವರು. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು ಹೇಳಿ? ಇಲ್ಲಿಂದ ಬಂದಿದ್ದೀರಮ್ಮ ನೀವು? ನಾವು ಇಲ್ಲಿ ಹರಿಹರದಿಂದಾನೆ ಇದೇ ಊರು. ಓಕೆ, ಹೇಗಿದೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್? ಚೆನ್ನಾಗಿದೆ, ಎಲ್ಲ ಜನ ಜಾಸ್ತಿ ಇದೆ ಅಂತಿದ್ದಾರಾ, ಕಡಿಮೆ ಇದ್ದಾರಮ್ಮ? ಇನ್ನು ಆಗ್ಬೇಕು, ಜಾಸ್ತಿ ಜಾಸ್ತಿ ಜನ ಇದ್ದಾರೆ. ನಾವು ಈ ವರ್ಷ ಹೌದು, ಈ ಉತ್ತರ ಕರ್ನಾಟಕ ಸೈಡ್ ಅಂತ ಇದ್ರೆ ಊಟ ಒಂಥರ ಸ್ಪೆಷಲ್. ಏನೇನು ಅಡಿಗೆ ಮಾಡ್ಕೊಂಡ್ ಬಂದಿದ್ದೀರಾ ಇವತ್ತು ನೀವು? ಇಲ್ಲ, ನಾವಿದ್ದು ಹರಿಹರದವ್ರೆ ಆಗಿರೋದಕ್ಕೆ ಇವತ್ತು ಊಟದ ಏನು ಇಲ್ಲಿ ತಗೊಂಬಂದಿಲ್ಲ. ಹಂಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ಹೇಗಿದೆ ಸೆಲೆಬ್ರೇಷನ್? ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿದೆ. ವರ್ಷ ಎಲ್ಲ ಗ್ರ್ಯಾಂಡ್ ಆಗಿ ಮಾಡ್ತಿದ್ವಿ. ಈ ವರ್ಷ ನಾವು ಎಲ್ಲ ಕುಟುಂಬಸ್ಥರು ಸೇರದೇ ಇರೋದ್ರಿಂದ ಸಾಮಾನ್ಯವಾಗಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಿಮಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿದ್ರು ಇಲ್ಲಿ ನಾನು ನೀರೊಳಗೆ ಹೋಗ್ತಾ ಇದ್ದೀನಿ, ನದಿ ಒಳಗೆ ಹೋಗ್ತಾ ಇದ್ದೀನಿ. ಸಖತ್ ಖುಷಿ ಆಗ್ತಿದೆ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಊರು ಯಾವುದು? ದಾವಣಗೆರೆಯವರಾ? ದಾವಣಗೆರೆ. ಓಕೆ, ನಿಮ್ಮ ಹೆಸರು? ವಿಜಯ್. ನಿಮ್ಮ ಹೆಸರು? ಗುರುರಾಜ್. ಅಣ್ಣ ಹನುಮಂತ. ಓಕೆ, ಸಂಕ್ರಾಂತಿ ಹಬ್ಬ ಹೇಗಿದೆ ಅಣ್ಣ? ಹೆಂಗ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ? ಚೆನ್ನಾಗೈತಿ. ನೀರು ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಕಡಿಮೆ ಇದೆ. ಸ್ನಾನ ಮಾಡಿದ್ರೆ ಆಲ್ರೆಡಿ? ಇಲ್ಲ, ಇವಾಗ ಮಾಡ್ತಾರೆ. ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಸಾಯಂಕಾಲ ಮನೆಗೆ ಹೋಗೋದು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ. ಯಾವ್ರಪ್ಪ ಚಿನ್ನ? ಯಾವ್ರ? ಹರಿಹರ. ಫುಲ್ ಜೋರ ಸಂಕ್ರಾಂತಿ. ಅಣ್ಣ ನಮಸ್ಕಾರ. ಹೇಗಿದೆ ಸಂಕ್ರಾಂತಿ ಹಬ್ಬ? ಓಕೆ, ಸ್ನಾನ ಆಯ್ತಾ? ಇಲ್ಲ, ಸ್ನಾನ ಆಯ್ತು. ಇನ್ನೇನು ಊಟ ಮಾಡ್ಕೊಂಡು? ಓಕೆ, ಬರ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ ಎಲ್ಲ. ಸಂಕ್ರಾಂತಿ. ಓಕೆ. ಸಾಕು. ಓಕೆ, ಬಾಯ್. ಗುರು ನೋಡ್ಗುರು ಎಷ್ಟು ಖುಷಿಯಾಗಿದೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇದನ್ನೆಲ್ಲ ನೋಡ್ಬಿಟ್ರೆ. ಅಮ್ಮ ಆದ್ರೂ ಕ್ಯಾಮ್ರಾ ಒಂದು ಸ್ವಲ್ಪ ಹುಷಾರು ಗುರು. ನನಗೂ ಬಿದ್ಬಿಟ್ರೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡು. ಹೌದು.
ಹಾ ಚೋಳತಂಗ ಹಾಕದೆ. ಹಾ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹಾ ಖುಷಿಯಾಗಿ. ಅಣ್ಣ ನಮಸ್ಕಾರ. ಯಾವ ಅಣ್ಣರು? ದಾವಣಗೆರೆ. ದಾವಣಗೆರೆ. ಹ್ಯಾಪಿ ಸಂಕ್ರಾಂತಿ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ಓಕೆ. ಪ್ರತಿ ವರ್ಷ ಹಿಂಗೇನೆ ಇರುತ್ತೆ. ಎಂಜಾಯ್ ಮಾಡಕ್ ಬರ್ತೀವಿ ಫ್ಯಾಮಿಲಿ ಸಮೇತ. ನಮ್ಮ ಹುಡುಗರು ಆಯ್ ಮಾಡ್ರಪ್ಪ. ಹೇಳ್ತೀನ. ಆಮೇಲೆ ಊಟ ಸ್ಪೆಷಲ್ ಹೇಳೋಣ ಇವತ್ತು ನಿಮ್ದು. ಊಟ ಅದಾನ ಚಪಾತಿ, ಕಾಳು, ಸೊಪ್ಪು, ಮುಲ್ಲಂಗಿ, ರೊಟ್ಟಿ. ರೊಟ್ಟಿ ಇರ್ಲೇಬೇಕು. ರೊಟ್ಟಿ ಇದೆ. ಹೌದೌದು. ಹೌದೌದು ಮಾಡ್ತಾರೆ. ಗಂಗಾ ನದಿನೂ ಕ್ಲೀನ್ ಆಗಿದೆ, ತುಂಗಾ ನದಿನೂ ಕ್ಲೀನ್ ಮಾಡ್ಬೇಕು ಸರ್. ಹೌದು ನಿಜ 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 ನಿಜ. ಹೌದು ನಿಜ ಸರ್. ತುಂಬಾ ಸ್ವಲ್ಪ ಗಲೀಜಿದೆ, ಯಾಕೆಂದ್ರೆ ನೀರಿಲ್ವಲ್ಲ, ಹಾಗಾಗಿ ಸ್ವಲ್ಪ ಗಲೀಜಿದೆ. ಆಚೆನಾ ನಿನ್ನ ಹೆಸರೇನಮ್ಮ? ಹೇಳೋ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನ್ ನಿನ್ನ ಹೆಸರು? ಪ್ರೇರಣಾ. ಹೌದಾ? ನನ್ನ ಹೆಸರು ಪ್ರೇರಣಾ. ಕ್ಲೀನಾಗಿ ಹೇಳ್ಬೇಕು. ಹೇಳಿ. ನನ್ನ ಹೆಸರು ಪ್ರೇರಣಾ. ಸಂಕ್ರಾಂತಿ ಹಬ್ಬ ಜೋರಾ? ಸ್ನಾನ ಮಾಡಾಯ್ತಾ? ಓಕೆ. ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಂಗೆ. ಸೇಮ್ ಟು ಯು. ಥ್ಯಾಂಕ್ ಯು. ಓಕೆ ಮಾ ಸರ್, ಹೇಗಿದೆ ಸಂಕ್ರಾಂತಿ ಹಬ್ಬ? ಸಂಕ್ರಾಂತಿ ಹಬ್ಬ ನಿನ್ನೆ ಮೊನ್ನೆ ಮಟ್ಟ ಹೊಳೆಯಲ್ಲಿ ನೀರ್ ಇದ್ದಿಲ್ಲ. ಹೌದು. ನಿನ್ನೆ ನೈಟ್ ನೀರ್ ಬಂದಿರೋದ್ರಿಂದ ಸ್ವಲ್ಪ ಹೌದೌದು ನೀರ್ ಬಂದಿದೆ. ಮೊನ್ನೆ ವಾತಾವರಣ ನೋಡಿದ್ರೆ ಎಲ್ಲ ಬರಗಾಲ. ಹೌದು. ಇವತ್ತು ಒಳ್ಳೆ ಒಂದು ಎಲ್ಲರ ಮನಸ್ಸಲ್ಲೂ ಹರ್ಷ ತುಂಬಿದೆ. ಇದೇ ರೀತಿ ಖುಷಿ ವಿಚಾರನೆ. ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಸರ್ ತುಂಬಾ ಹೃದಯಗಳು. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಇರ್ತಕ್ಕಂಥ 22ನೇ ತಾರೀಕು ರಾಮನವಮಿಯ ಒಂದು ಅದ್ದೂರಿ ಆಚರಣೆ ಮಾಡಬೇಕು. ಇದೇ ರೀತಿ ಓಕೆ ಸರ್, ಥ್ಯಾಂಕ್ ಯು. ಅಂದ್ರೆ ಸಂಕ್ರಾಂತಿ ಯಾವ ರೀತಿ ಎಲ್ಲ ಹೆಣ್ಮಕ್ಳು ಖುಷಿಯಿಂದ ಆಚರಿಸ್ತಾ ಇದಾರೋ ಅದೇ ರೀತಿ ರಾಮ ಮಂದಿರ ದಿವಸ ಏನು 5 ದೀಪ ಹಚ್ಚೋ ಕಾರ್ಯಕ್ರಮ ಇದೆಯಲ್ಲ, ಅದು ಇಡೀ ದೇಶಾದ್ಯಂತ ನಡೀತಾ ಇದೆ ಕಾರ್ಯಕ್ರಮ. ಆದ್ರಿಂದ ನಾವು ಮೋದಿ ಅವರಿಗೂ ಸಹ ಅದೇ ರೀತಿ ಸಪೋರ್ಟ್ ಮಾಡಿ ಈ ಬಾರಿಯೂ ಸದಾ ಅವರೇ ಪ್ರಧಾನಿ ಆಗೋ ಒಂದು ಆಶಾಭಾವನೆ ಇಟ್ಕೊಂಡು ರಾಮ ಮಂದಿರವನ್ನು ಉದ್ಘಾಟನೆ ಮಾಡೋಣ. ತುಂಬಾ ತಿಳಿದಿದ್ದೀನಿ. ಎಲ್ಲ ಹಿಂದೂಗಳಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ, ಹೇಗಿದ್ದೀರಲ್ಲ? ಯಾವ ಊರು ನಿಮ್ದು? ದಾವಣಗೆರೆನಾ? ಸೊ ಸಂಕ್ರಾಂತಿ ಹಬ್ಬ ಹೇಗಿದೆ? ಪ್ರತಿ ವರ್ಷ ಬರ್ತೀರಾ ಅಥವಾ ಇದೇ ಫಸ್ಟ್ ಹೇಗೆ? ಓಕೆ. ಏನೇನು ಊಟ ಸ್ಪೆಷಲ್ ನಿಮ್ದು ಇವತ್ತು? ಟೊಮೆಟೊ ಬಾತ್ ಬೇರೆ ಮಾಡಿದ್ದೀರಾ? ಆಮೇಲೆ ರೊಟ್ಟಿ, ಆಮೇಲೆ ಜೋಳದ ರೊಟ್ಟಿ ಆಗಿರ್ಬೋದು, ಬದನೆಕಾಯಿ, ಎಣ್ಣೆ ಬದನೆಕಾಯಿ ಮಾಡಿದ್ದೀರಾ? ನಿಮ್ಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಇಂಥ ಖುಷಿ ಎಲ್ಲಿ ಸಿಗುತ್ತೆ ಹೇಳಿ? ಸಾವಿರ ಲಕ್ಷ ಕೊಟ್ಟರು ಸಿಗಲ್ಲ. ನೋಡಿ ಮಕ್ಕಳು ಎಷ್ಟು ಖುಷಿಯಿಂದ ನದಿಯಲ್ಲಿ ಆಟ ಆಡ್ತಿದ್ದಾರೆ, ಖುಷಿಯಿಂದ. ಎಲ್ರು ಹೇಗಿದ್ದೀರಮ್ಮ? ಖುಷಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಗೆಲ್ರಿಗೂ. ಶಾಂತಿ. ಫುಲ್ ಜೋರ ಆಯ್ಲ? ಓಕೆ. ಸೂಪರ್. ನೋಡಿದ್ರು ನೋಡಿ, ಇವರೆಲ್ಲ ಎಷ್ಟು ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದಾರೆ ಅಂದ್ರೆ ಅದು ಯಾವ್ದು ವಂಡರ್ಲಾ ಅಂತ ಗುರು. 1000 ರೂಪಾಯಿ ಕೊಟ್ಟು ವಂಡರ್ಲಾ ಹೋಗೋದಕ್ಕಿಂತ ಇಲ್ಲಿ ಹಿಂಗೆ ಸುತ್ತಾಡಿದ್ರೆ ಈ ತರ ಈಜೊಡಿದ್ರೆ ಸಖತ್ ಮಜಾ ಇರುತ್ತೆ. ನೋಡಿ ಆ ಕಡೆ ಈ ಕಡೆ ಚಿಕ್ಕ ಮಕ್ಕಳು ಅವರು ಇವರು ಎಲ್ಲ ಇಲ್ಲಿ ಈಜೊಡ್ಕೊಂಡು ಸಂಕ್ರಾಂತಿನ ಸೆಲೆಬ್ರೇಷನ್ ಮಾಡ್ಕೊಂಡು ಇದೆಲ್ಲ ಇರ್ಬೇಕು ಜೀವನದಲ್ಲಿ. ಎಲ್ಲ ಥರನೂ ಇರಬೇಕು ಲೈಫಲ್ಲಿ. ಈ ಥರ ಬರಬೇಕು, ಹಳ್ಳಿಗಳಿಗೆ ಬರಬೇಕು, ಈ ಥರ ನದಿಗಳಿಗೆ ಬರಬೇಕು. ವಂಡರ್ಲಾ ಬೇಡ. ಯೂಟ್ಯೂಬ್ ಶರಣ್ ರೆಟ್ಟಿಹಳ್ಳಿ ಶರಣ್ ರೆಟ್ಟಿಹಳ್ಳಿ ಅಂತ ತಗೋ, ಸಬ್ಸ್ಕ್ರೈಬ್ ಮಾಡು. ಓಕೆನಾ? ಓಕೆ ಗುರು, ಆಯಿತು. ನದಿ ಒಳಗಡೆ ಹೋಗಿದ್ದಾಯ್ತು. ಇವಾಗ ಬನ್ನಿ ಊಟ ಮಾಡೋಣ. ಊಟ ಹೇಗೆಲ್ಲ ರೆಡಿ ಮಾಡ್ಕೊಂಬಂದಿರ್ತಾರೆ. ಸಖತ್ ಖುಷಿ ಆಯ್ತು. ಅಲ್ಲಿ ತೆಪ್ಪ ಇದೆ ಗುರು ನಿಜವಾಗ್ಲೂ ತೆಪ್ಪ ಹತ್ರ ಹೋಗ್ಬೇಕು. ನಾನು ಒಂದ್ಸರನು ತೆಪ್ಪದೊಳಗೆ ಹೋಗಿಲ್ಲ. ಬಟ್ ನೀರಂದ್ರೆ ಒಂದು ಲೆಕ್ಕಕ್ಕೆ ಭಯ ಇದೆ. ಆದ್ರೂ ಹೋಗ್ಬರ್ತೀನಿ ಗುರು. ಇವಾಗ ನಾನು ಫಸ್ಟ್ ಟೈಮು ಈ ಒಂದು ತೆಪ್ಪದಲ್ಲಿ ಹೋಗ್ತಾ ಇರೋದು. ಆಲ್ರೆಡಿ 2, 3, 4, 5, 6 ಜನ ರೆಡಿ ಇದ್ದಾರೆ. ಎಷ್ಟು ಜನ ಕೂರ್ಬೋದಾ ಮ್ಯಾಕ್ಸಿಮಮ್? ಎಷ್ಟು ಜನ ಕೂರ್ಬೋದು ಟೋಟಲ್ ಆಗಿ? 10 ಜನ ಕೂರ್ಕೋಬೋದಾ? 10 ಜನದಲ್ಲಿ ನಾನೊಬ್ಬ. ಎಷ್ಟು? 3, 2, 4, 6, 7 ಜನ ಇದೀವಿ ಗುರು. ಅಪ್ಪ ಅಯ್ಯಮ್ಮ ಗುರು, ಆಲ್ರೆಡಿ ಒಳಗಡೆ ನೀರು ಬಂದಿದೆ. ಅಣ್ಣ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಯಾವ ಊರಿಂದ ಬಂದಿದ್ದೀರಿ? ಹರಿಹರದಿಂದ ಬಂದಿದ್ದೀರಾ? ಓಕೆ. ಹೇಗಿದೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಹೇಗಿದೆ ಅಂತ? ತೆಲುಗುನಾ? ಇಲ್ಲ ತೆಲುಗು. ಕನ್ನಡ ಯಾರು ಇಲ್ವಾ? ಕನ್ನಡ ಇಲ್ಲ? ತೆಲುಗುಲು ಚಪ್ಪಂಡಿ ಏಮು ಕನ್ನಡದಲ್ಲಿ ಮಾತಾಡಿ ಹಾಗಾದ್ರೆ. ಅದೇ ಮತ್ತೆ ಹೇಳಿದ್ದು. ಹೇಳಿ ಹೇಗಿದೆ ಸೆಲೆಬ್ರೇಷನ್? ಚೆನ್ನಾಗಿದೆಯಾ? ಬರುತ್ತೆ ವಿಡಿಯೋದಲ್ಲೇ ಬರುತ್ತೆ, ಯೂಟ್ಯೂಬ್ ಚಾನಲ್ ಬರುತ್ತೆ. ಹೇಗಿದೆ ಸೆಲೆಬ್ರೇಷನ್? ಓಕೆ. ಪ್ರತಿ ವರ್ಷನೂ ಬರ್ತೀರಾ? ಪ್ರತಿ ವರ್ಷನೂ ಬರ್ತೀರಾ? ನಿಮ್ದು ಯಾವ ಊರು? ಇದೇ ಊರಾ? ಓಕೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಬ್ರೋ. ಇದೇ ಫಸ್ಟ್ ನಾನು ಈ ತರ ತೆಪ್ಪದಲ್ಲಿ ಬಂದಿರೋದು. ನೀವು ಫಸ್ಟಾ? ಹೇಗೆ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸು? ಸಖತ್ತಾಗಿದೆಯಲ್ಲ? ಓಕೆ ಗುರು, ನೋಡಿ ಆ ಕಡೆ ಒಂದು ವ್ಯೂ ನೋಡ್ಕೊಂಡ್ಬಿಡಿ. ಆ ಕಡೆ ಜನಗಳೆಲ್ಲ ಹೇಗಿದ್ದಾರೆ, ಹೇಗೆ ಕಾಣಿಸ್ತಾ ಇದೆ. ಇದು ನೋಡಿ
ರಶ್ ಇದೆ. ಅದಾದ್ಮೇಲೆ ಈ ಕಡೆ ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ, ಹೊಸ ಬ್ರಿಡ್ಜ್ ಗುರು. ಈ ಕಡೆ ಹೋದ್ರೆ ದಾವಣಗೆರೆ, ಈ ಕಡೆ ಹೋದ್ರೆ ರಾಣೆಬೆನ್ನೂರು, ಗೊತ್ತಿಲ್ಲ ನಿಮಗೆ. ಹೊಸ ಬ್ರಿಡ್ಜ್ ಕರೆಕ್ಟ್, ಆ ಕಡೆ ಇರೋದು ಹಳೇದು, ಈ ಕಡೆ ಹೊಸದು ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಅಪ್ಪ 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 ಗುರು, ಖುಷಿ ಆಗ್ತಾ ಇದೆ. ಸಖತ್ತು ಸೆಲೆಬ್ರೇಷನ್. ಕನ್ನಡದಲ್ಲಿ ಒಂದ್ಸರಿ ಸೂಪರ್ ನೀವೆಲ್ಲ. ಓಕೆ, ಹೆಂಗೆ ಇರಬೇಕು. ಹೌದು, ಈ ತರ ನದಿಗೆ ಬಂದು ಅದ್ಯಾವುದೋ ವಂಡರ್ಲಾ ಅಂತಾರೆ, ಅದಾದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಅಂತಾರೆ, ಅದ್ರಲ್ಲಿ ಏನಿದೆ ಹೇಳಿ ಅಲ್ವಾ? ಸಖತ್ ಖುಷಿ ಆಗುತ್ತೆ ಗುರು. ಎಲ್ಲ ರೌಂಡ್ ಹೊಡಿತಾ ಇದೆ ಗುರು. ಅಪ್ಪ 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 ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಶರಣ್ ರಟ್ಟಿಹಳ್ಳಿ ಅಂತ. ಹೌದು, ತಗೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ತಗೊಳ್ಳಿ. ಹೌದು ತಗೊಂಬ. ಓಕೆ. ಅಯ್ಯಪ್ಪ, ತಲೆ ಸುತ್ತೈತಲ್ಲ ಗುರು ನನಗೆ. ಪಾಪ ಇಲ್ಲಿ ಹಿಡ್ಕೊತೀರಾ? ನೋಡಿ ಬಿಗಿಯಾಗಿ ಹಿಡ್ಕೊಳ್ಳಿ ಸ್ವಲ್ಪ. ಬಾ ಖುಷಿ ಆಯ್ತು ಗುರು, ಸಖತ್ ಖುಷಿ ಆಯ್ತು. ಸಂಕ್ರಾಂತಿ ಹೊಸ ವರ್ಷದ ಮೊದಲನೇ ಹಬ್ಬ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ನೋಡಿ, ಅಯ್ಯೋ ಈಜು ಹೊಡಿಯೋದೇನು, ಆಮೇಲೆ ರೌಂಡ್ ಹೊಡಿತಾ ಇದ್ದಾರೆ ಅಣ್ಣ. ಎಷ್ಟು ನಿಮಿಷ? 10 ನಿಮಿಷನಾ? 10 ನಿಮಿಷ ಸುತ್ತಾಡೋದು, ಹೋಗ್ತಾ ಇರೋದು ಅಷ್ಟೇ ಕತೆ. 20 ರೂಪಾಯಿ ಅಂತ ಇವರು. ರೇರ್ ಬಂದರೆ ಯಾವಾಗಲೂ ಇರ್ತೀರಾ ಅಣ್ಣ? ನೋಡಿ, 20 ರೂಪಾಯಿ ಕೊಟ್ಟು ನೀವು ಸುತ್ತಾಡ್ಬೋದು. ಒಬ್ಬರಿಗೆ ಆದರೆ ಒಬ್ಬರು ಕರ್ಕೊಂಡ್ರೆ 50 ರೂಪಾಯಿ ತಗೋತಾರೆ. ನೀವು ಈ ಥರ 4-5 ಜನ, 10 ಜನ, ಮ್ಯಾಕ್ಸಿಮಮ್ 10 ಜನ ಅಂತ ಇದರೊಳಗೆ 100 ರೂಪೀಸು. 100 ರೂಪಾಯಿ. ಸೂಪರಾಗಿದೆ, ಎಂಜಾಯ್ ಮಾಡಿ. ಅದು ಯಾವ ವಂಡರ್ಲಾ ಹೋಗ್ತೀರಾ, ಅದು ಯಾವುದು ಸ್ವಿಮ್ಮಿಂಗ್ ಪೂಲ್ ಹೋಗ್ತೀರಾ, ಇಲ್ಲಿ ಬನ್ನಿ, ಸಖತ್ತಾಗಿರುತ್ತೆ. ಎಲ್ಲ ಕಡೆ ನದಿ ಇದ್ದೇ ಇರ್ತವೆ, ನೀವು ಹೋಗಿ ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು. ಖುಷಿ ಆಗ್ತದೆ. ಇನ್ನೇನು ಹೊಡೋದೆ, ರೌಂಡಿಂಗ್ ಸ್ಟಾಪ್ ಆಯಿತು. ಅಣ್ಣ ನಿಮ್ಮ ಹೆಸರು? ಸಂತು. ಓಕೆ, ನೋಡಿ ಗುರು, ನೋಡಿ ಆ ಕಡೆ ಜನ ಎಲ್ಲ ಚೀರಾಡ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನೇನು ಸ್ನಾನ ಮಾಡ್ಕೊಂಡು ಅಮ್ಮ ಅಣ್ಣ ಎದ್ದು ಬಿಡ್ಬೋದಾ? ಎದ್ದು ನಿಲ್ಬೋದಾ? ಅಮ್ಮ ಶರಣ್ ರಟ್ಟಿಹಳ್ಳಿ. ವಾ, ಥ್ಯಾಂಕ್ ಯು ನಿಮ್. ಓಕೆ, ಆ್ಯಂಡ್ ಶೇರ್ ಆ್ಯಂಡ್ ಏನೆಲ್ಲ ಆಗುತ್ತೆ ಎಲ್ಲ ಮಾಡಿಬಿಡಿ ಅದರಿಂದ. ಓಕೆ, ಇಲ್ಲಿ ಸ್ಟಾಪ್ ಆಯ್ತು ಗುರು. ಸೆಂಟ್ರಲ್ ಬಂದಿದ್ದೀವಿ ನಾವು ಇವಾಗ. ಅಪ್ಪ, ಆ ಕಡೆ ಎಂಡಲ್ಲಿ ಹೋಗ್ತೀಯಣ್ಣ ಈಗ. ಅಪ್ಪ ವಿಡಿಯೋ ಮಾಡಿ ಮಿಸ್ ಮಾಡ್ಕೊಂಡ್ಬಿಡ್ತೀರಾ ನೀವೆಲ್ಲ ಗುರು. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ನೋಡಿ, ಅಲ್ಲಿದ್ವಿ ನಾನು, ಆ ದಂಡೆಯಲ್ಲಿದ್ದೆ, ಇಲ್ಲಿವರೆಗೂ ಬಂದಿದ್ದೀನಿ ಗುರು. ಸಖತ್ ಖುಷಿ ಆಗುತ್ತೆ. ಬಟ್ ಒಂದು ವಿಷಯ ಏನು ಗೊತ್ತಾ, ಗಲೀಜಿದೆ ಗುರು ನೀರು. ಸೊ ನೀರು ಜಾಸ್ತಿ ಇದ್ರೆ ಗಲೀಜ್ ಇರೋದಿಲ್ಲ, ಬಟ್ ನಾವು ಇನ್ನೂ ಅವಾಯ್ಡ್ ಮಾಡಬೇಕು. ಏನಂತ ಹೇಳಿದ್ರೆ, ಪ್ಲಾಸ್ಟಿಕ್ ಎಸೆಯೋದು, ಆದಮೇಲೆ ಬೇರೆ ಕಸ ಎಲ್ಲ ಎಸೆಯೋದನ್ನ ನಾವು ಅವಾಯ್ಡ್ ಮಾಡಬೇಕು ಗುರು. ನದಿ ಚೆನ್ನಾಗಿದ್ರೆ ಎಲ್ರಿಗೂ ಚೆನ್ನಾಗಿ ಒಳ್ಳೇದಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಗುರು. ಈಗ ನಾವು ಈ ತುದಿಯಲ್ಲಿ ಬಂದಿದ್ದೀವಿ. ಪಾಪ ಇಲ್ಲಿ ಕಾಡು ಆ ಕಡೆ ಕಾಣಿಸ್ತಿದಿಲ್ಲ ನಿಮಗೆ. ಲಾಸ್ಟ್ ಟೈಮಲ್ಲಿ ಹರಿಹರ ಲಿಂಗೇಶ್ವರ ದೇವಸ್ಥಾನ ತೋರಿಸಿದಾಗ ನಿಮಗೆ ಅಲ್ಲಿಂದ ಬಂದಿದ್ದೆ ನಾನು, ಕರೆಕ್ಟ್ ಅಲ್ವಾ? ಸೊ ಅದೇ ಒಂದು ಎಂಡಲ್ಲಿ ಬಂದಿದ್ವಿ. ಕಡೆ ಪಕ್ಕದಲ್ಲಿ ಹೋದ್ರೆ ನಿಮಗೆ ಹರಿಹರ ಲಿಂಗೇಶ್ವರ ದೇವಸ್ಥಾನ ಸಿಗುತ್ತೆ. ಆ ಕಡೆಯಿಂದ ಈ ಕಡೆ ಬಂದಿದ್ವಿ. ಸೊ ಡಿಸ್ಟಿಕ್ಕೆಲ್ಲ, ತಾಲೂಕೆಲ್ಲ ಚೇಂಜ್ ಆಗ್ಬಿಡುತ್ತೆ ಗುರು, ಆ ಕಡೆಯಿಂದ ಈ ಕಡೆ ಬಂದ್ಬಿಟ್ರೆ ನೀವು. ಪಾಪ ಗುರು, ನೀರು ಭಾಳ ಗಲೀಜಿದೆ ಗುರು, ಹೆವಿ ಗಲೀಜಿದೆ ನೋಡಿ. ತುಂಬ ಬೇಜಾರಾಗುತ್ತೆ, ಸಖತ್ ಬೇಜಾರಾಗುತ್ತೆ. ಈ ಗಂಗಾ ನದಿನ ಆಲ್ರೆಡಿ ಕ್ಲೀನ್ ಮಾಡಿದ್ದಾರೆ, ಪ್ರತಿಯೊಂದು ನದಿನೂ ಕ್ಲೀನ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಗುರು. ಸಖತ್ ಖುಷಿ ಆಗೋಯ್ತು. ಪಾಪ ಇದೇ ಫಸ್ಟ್ ಟೈಮ್ ನಾನು ಈ ತೆಪ್ಪದಲ್ಲಿ ಬಂದಿರೋದು ಗುರು. ಫೈನಲ್ ಆಗಿ ದಡದ ಹತ್ರ ಬಂದ್ಬಿಟ್ವಿ. ಸಖತ್ತಾಗಿತ್ತು ಗುರು ರೌಂಡಿಂಗು. ಇದೇ ಫಸ್ಟ್ ಟೈಮ್ ನಾನು ಈ ತೆಪ್ಪದಲ್ಲಿ ಹೋಗಿದ್ದು. ತುಂಬಾ ಖುಷಿ ಆಯಿತು. 20 ರೂಪಾಯಿ ಗುರು. ಹಿಂಗೆ ಒಂದು ರೌಂಡ್ ಹೋಗಿ ಬಂದರೆ 20 ರೂಪಾಯಿ. ಹೋಗೋಣ, ಕೆಳಗಡೆ ಹೋಗೋಣ, ಮತ್ತೆ ಮುಂದೆ ಏನಿದೆ ಅಂತ ನೋಡೋಣ. ಸಂಕ್ರಾಂತಿ ಸೆಲೆಬ್ರೇಷನ್ ಹೇಗಿದೆ ಅಂತ ನೋಡೋಣ. ಹಾಗೆ ನಿಮ್ಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು. ಬಾಯ್. ಬನ್ನಿ ಗುರು, ಹೋಗೋಣ. ಅಮ್ಮ ದಡದ ಹತ್ರ ಬಂದ್ವಿ. ಬಟ್ ನೀರು ತುಂಬ ಗಲೀಜಿದೆ ಗುರು, ಹೆವಿ ಗಲೀಜಿದೆ. ಸಖತ್ತು ಬೇಜಾರಾಯಿತು. ಬಟ್ ನೀರು ಕ್ಲೀನಾಗಿ ಇರಬೇಕು ಗುರು ಯಾವಾಗಲೂ. ಕೊಡೋಣ ಅಣ್ಣಂಗೆ 20 ರೂಪಾಯಿ ಕೊಟ್ಟು ಮತ್ತೆ ಮುಂದಿನ ಕೆಲಸ ನೋಡೋಣ ಗುರು, ಏನಿದೆ ಅಂತ ನೋಡಿ. ಎಷ್ಟು ಗಲೀಜಿದೆ ಗುರು, ತುಂಬ ಬೇಜಾರಾಗೋಯ್ತು. ಏನಮ್ಮ ನಿನ್ನ ಹೆಸರು? ಚಂದನ ಅಂತ. ಸೊ ಹೆಂಗಿದೆ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್? ಫುಲ್ ಚೆನ್ನಾಗೈತ್ರಿ. ನಮ್ದು ಊರು ನಜೀರಹಳ್ಳಿ, ಅಲ್ಲಿಂದ ಬಂದಿದ್ವಿ. ಓಕೆ. ಇವರು ನಮ್ಮಮ್ಮ ಅಂತ. ಪ್ರತಿ ವರ್ಷನೂ ಬರ್ತೀರಾ ನೀವು? ಪ್ರತಿ ವರ್ಷನೂ ಬರ್ತೀರಾ? ಈ ಸಲ ಸ್ವಲ್ಪ ಜನ ಜಾಸ್ತಿ ಇದಾರ, ಕಡಿಮೆ ಇದಾರೆ, ಹೆಂಗಿದೆ? ಇನ್ನ ಫುಲ್ ಜಾಸ್ತಿ ಆಗ್ತಿದ್ದಾರೆ. ಬೆಳಗ್ಗೆ ಬಂದಲ್ಲಿ ಸ್ವಲ್ಪ ಇದ್ರು, ಇವತ್ತು ಫುಲ್ ಜಾಸ್ತಿ. ಊಟ ಸ್ಪೆಷಲ್ ಏನು ಇವತ್ತು ನಿಮ್ದು? ಇವತ್ತು ಪುಳಿಯೋಗರೆ, ಚಿತ್ರಾನ್ನ. ರೊಟ್ಟಿ ಮಾಡ್ಕೊಂಡ್ ಬಂದಿಲ್ಲ? ಮಾಡ್ಕೊಂಡ್ ಬಂದಿಲ್ಲ. ಅದೇ ಫೇಮಸ್ ಅಲ್ವಾ? ನಿಮ್ಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ ಸಂಕ್ರಾಂತಿ. ಥ್ಯಾಂಕ್ ಯು. ಇವ್ರು ನೋಡಿ ಇಲ್ಲಿ ಊಟ ಮಾಡ್ತಿದಾರೆ ಆಲ್ರೆಡಿ. ಎಲ್ಲ ಪೂಜೆ ಮಾಡ್ಕೊಂಡು ಅದಾದ್ಮೇಲೆ ಸೆಲೆಬ್ರೇಷನ್ ಮಾಡ್ಕೊಂಡು ಊಟ ಮಾಡ್ತಿದ್ದಾರೆ. ಅಕ್ಕ ನಮಸ್ಕಾರ. ಹೆಂಗಿದೆ? ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ಏನ್ ಹೆಸರು ನಿಮ್ದು? ದಿವ್ಯಾ ಅಂತ.
ಹೇಗಿದೆ ಸಂಕ್ರಾಂತಿ ಸೆಲೆಬ್ರೇಷನ್? ಸಂಕ್ರಾಂತಿ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿದೆ. ಆಮೇಲೆ ಎಲ್ಲಾರ್ಗೂ ಹ್ಯಾಪಿ ಸಂಕ್ರಾಂತಿ, ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ಜನತೆಗೆ. ನಾನು ಮತ್ತೆ ನಮ್ಮ ಪಪ್ಪ ನಮ್ಮಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಊಟಕ್ಕೆ ಬಂದಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಪ್ಪ ಎಲ್ಗೂ ಕರ್ಕೊಂಡೇ ಬರಲ್ಲ ನಮ್ಗೆ. ಅಮ್ಮ ಪಪ್ಪ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿರೋದು. ಫುಲ್ ಖುಷಿ ಆಗಿದ್ದೀನಿ. ಜಾಸ್ತಿ ಎಲ್ಗೂ ಹಿಂಗ್ ಸಂಕ್ರಾಂತಿಗಂತ ಕರ್ಕೊಂಡ್ ಹೋಗಿದ್ದಾರೆ, ಬಟ್ ಸಂಕ್ರಾಂತಿಗಂತ ಫಸ್ಟ್ ಟೈಮ್ ಒಳ್ಳೆ ಕರ್ಕೊಂಡ್ ಬಂದಿರೋದು. ಊಟ ಏನು ಸ್ಪೆಷಲ್ ಇವತ್ತು ನಿಮ್ದು? ಊಟ ಮೀನ್ ಫ್ರೈ ಮಾಡ್ಕೊಂಡ್ ಬಂದಿದ್ದೀವಿ. ಏನ್ ಗುರು ಇದು ಫಿಶ್ ಎಲ್ಲ ತಗೊಂಡಿದ್ದಾರೆ? ನಾನ್ ವೆಜ್ ಓನ್ಲಿ ನಾನ್ ವೆಜ್ ವೆಜ್ ನಾನ್ ವೆಜ್ ಎರಡು ಇದೆ ಅಂತ. ನಮ್ದು ಖತರ್ನಾಕ್ ಮನೆತನ. ಖತರ್ನಾಕ್ ಮನೆತನ ಅಂತ. ಸಂಕ್ರಾಂತಿ ದಿನ ನಾನ್ ವೆಜ್ ಮಾಡ್ತಾರಾ? ನಮ್ಮ ಮನೇಲಿ ಮಾಡ್ತೀವಲ್ಲ, ತಿಂತಿರೋದಷ್ಟೇ. ಫಿಶ್ ಯಾವ ಫಿಶ್ ಅದು? ಗೌರಿ ಮೀನಾ? ಅದಾದ್ಮೇಲೆ ಬಟಾಣಿ ಕಾಳು ಪಲ್ಯ, ರೊಟ್ಟಿ, ಮೀನ್ ಫ್ರೈ, ಮಂಡಕ್ಕಿ, ಅನ್ನ, ಸಾಂಬಾರು, ಮೊಸರು ಬುತ್ತಿ, ಸ್ವೀಟು ಮಾಡ್ಕೊಂಡ್ ಬಂದಿದೀವಿ. ಜಿಲೇಬಿ ತಗೊಂಡ್ ಬಂದಿದೀವಿ. ಬನ್ನಿ ನೀವು ಊಟ ಮಾಡಿ, ಏನಂತೆ. ನಿಮ್ಗೂ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಎಷ್ಟು ಖುಷಿಯಾಗಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಗುರು ಸಂಕ್ರಾಂತಿನ ಸಖತ್ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸಖತ್ ಖುಷಿ ಆಗೋಯ್ತು. ಈ ವರ್ಷ ನನಗೆ ಒಂಥರ ಗುಡ್ ಸ್ಟಾರ್ಟಿಂಗ್ ಅಂತಾನೆ ಹೇಳ್ಬೋದು. ಸಖತ್ ಖುಷಿ ಆಗ್ತಾ ಇದೆ. ನೋಡಿ ಹೋಗೋಣ, ಇನ್ನ ಏನೇನು ತೋರಿಸ್ತೀನಿ ಗುರು. ಅಲ್ಲಿ ನಮ್ಮ ಹುಡುಗರು ಕರೀತಾ ಇದ್ದಾರೆ, ಹೋಗೋಣ ಹುಡುಗರ ಹತ್ರ. ಅವರು ಅಣ್ಣ ಬನ್ನಿ ಅಣ್ಣ ಅಂತ ಇದ್ದಾರೆ. ಗುರು ನಮಸ್ಕಾರ. ಹಾಯ್ ಬಂಗಾರೆ. ಹಾಯ್ ಪುಟ್ಟ. ಹಲೋ ಹಾಯ್. ಮಾತಾಡಲ್ಲ ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಶಿವರಾಜ್ ಅಂತ. ಓಕೆ ತುಂಬಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ಸ್. ಸೇಮ್ ಟು ಯು ಅಣ್ಣ. ಆಯ್ತು ಬಂಗಾರ. ಥ್ಯಾಂಕ್ ಯು. ಬಾಯ್. ಹುಡುಗರ ಹತ್ರ ಹೋಗೋಣ. ಬನ್ನಿ. ಏನ್ ಹೆಸರು ನಿಂದು? ಇಬ್ಬರೇ ಬಂದಿದ್ದೀರಾ? ನಾವು ಫ್ಯಾಮಿಲಿ ಬಂದಿದ್ದೀವಿ. ಮತ್ತೆ ಏನಿದೆ ಏನು ಹೇಳ. ನಿನ್ನ ಹೆಸರು ಹೇಳಪ್ಪ. ರಾಜು. ಯಾವರಿಂದ ಬಂದಿರೋದು? ದೇವರ. ಏನು ಊಟ ಸ್ಪೆಷಲ್? ಅನ್ನ ಸಾರು, ಜಾಮೂನ, ಆಮೇಲೆ ಹಾ ಬೆಂಡೆಕಾಯಿ ಪಲ್ಯ, ಕಡಲೆಕಾಳು ಪಲ್ಯ, ಆಮೇಲೆ ಎಲ್ಲ ಫುಲ್ ಖಾಲಿ ಮಾಡಿಟ್ಟಿರೋದೆ ಕತೆ. ಹೊಟ್ಟಿ ಒಳಗಡೆ ಜಾಸ್ತಿ ತಿಂತೇವಿ. ತುಂಬಾ ಕರೀರಿ, ಊಟ ಮಾಡೋಣ. ನೀವು ಕ್ಯಾಮ್ರಾ ಊಟ ಮಾಡ್ರಿ. ಇರ್ಲಿ ಪರವಾಗಿಲ್ಲ. ಸರ್ ನಿಮ್ದು? ನಮ್ದಿಲ್ಲೇ ಹರಿಹರ. ಖುಷಿ ಆಯ್ತು. ನಿಮ್ಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೇಮ್ ಟು ಯು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿರಿ. ಮುಂದಿನ ವರ್ಷ ನೀರು ಬರ್ಲಿ ಹರಿಹರೊಳಗೆ. ಈ ಕಡೆ ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಬ್ಬರು ಕರೀತಾ ಇದ್ದಾರೆ, ಊಟ ಮಾಡ್ಬನ್ನಿ ಅಂತ. ನಮಸ್ಕಾರ, ನಿಮ್ಮ ಹೆಸರು ಹೇಳಿ? ಸುರೇಂದ್ರ, ಹರಿಹರದಿಂದ. ಹೇಗಿದೆ ಸರ್ ಸಂಕ್ರಾಂತಿ ಸೆಲೆಬ್ರೇಷನ್? ಸಂಕ್ರಾಂತಿ ಹಬ್ಬ ಜೋರ ಐತೆ ಸರ್. ಹರಿಹರ ಪುಣ್ಯಕ್ಷೇತ್ರ. ಎಲ್ಲರೂ ನದಿ ಸ್ನಾನಕ್ಕೆ ಬರ್ತಾರೆ ಸ್ಪೆಷಲ್ ಆಗಿ. ಹಂಗಾಗಿ ಪ್ರತಿ ವರ್ಷ ಸರ್ ನಾವಿಲ್ಲೇ ಲೋಕಲ್ ಎಲ್ಲ ಫ್ಯಾಮಿಲಿ ನಮ್ದು. ಒಂದ್ ನಿಮಿಷ ಅಕ್ಕ, ನಮಸ್ಕಾರ. ನೋಡಿ ಆಲ್ರೆಡಿ ಊಟ ಮಾಡ್ತಿದ್ದಾರೆ, ಸ್ನಾನ ಪೂಜೆ ಎಲ್ಲ ಆಗಿ ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ. ನೋಡಿ ಏನೇನಕ್ಕ ಸ್ಪೆಷಲ್ ಊಟದ ಇವತ್ತು? ರೊಟ್ಟಿ, ಬುತ್ತಿ ಉಂಡಿ, ಬದನೆಕಾಯಿ ಪಲ್ಯ, ಕಾಳು ಪಲ್ಯ, ಪುಡಿ ಚಟ್ನಿ, ಪಾಯಸ, ಸ್ವೀಟ್. ಸ್ಪೆಷಲ್ ಏನು? ಜೋಳದ ರೊಟ್ಟಿ ಸ್ಪೆಷಲ್. ಎಣ್ಣೆಕಾಯಿ, ಬದನೆಕಾಯಿ ಪಲ್ಯ, ಚಟ್ನಿ ಪುಡಿ, ಪಾಯಸ, ಉಪ್ಪಿನಕಾಯಿ. ನೋಡ್ರಿ ಬುತ್ತಿ ಉಂಡಿ. ಮಾತಾಡಿ, ಹೇಗಿದೆ ಸಂಕ್ರಾಂತಿ ಸೆಲೆಬ್ರೇಷನ್? ತುಂಬಾನೇ ಖುಷಿ ಆಗುತ್ತೆ. ವರ್ಣಿಸಿ ಹೇಳೋದು ಕಷ್ಟನೇ. ಆದ್ರೂ ಇಷ್ಟು ಜನಸಾಗರದ ನಡುವೆ ನಮ್ಮ ಇಡೀ ಕುಟುಂಬ, ನುಂಕೋಳ್ ಫ್ಯಾಮಿಲಿ ಅಂತ, ಈ ನುಂಕೋಳ್ ಕುಟುಂಬ ಇವತ್ತು ಸಂಭ್ರಮದಿಂದ ಬಂದಿದ್ದೀವಿ. ಹರಿಹರದವ್ರೆ ಪ್ರಾಪರ್. ಇಡೀ ಸಂಕ್ರಾಂತಿಯ ಏನ್ ವಿಶೇಷ ಅಡಿಗೆಗಳಿದಾವೋ ಒಬ್ಬೊಬ್ರು ಒಂದೊಂದು ತಯಾರಿಸ್ಕೊಂಡು ಇವತ್ತೆಲ್ಲರೂ ಒಗ್ಗೂಡಿದೀವಿ. ಮೊದಲ ಪೂಜೆ ಗಂಗೆಗೆ ನಮಿಸಿ, ಅಲ್ಲಿಂದ ನಾವೀಗ ಎಳ್ಳು ಬೆಲ್ಲ ಬೀರ್ತಾ ಒಳ್ಳೆ ಮಾತಾಡ್ತಾ ಖುಷಿಯಾಗಿ ಊಟ ಮಾಡ್ತಿದೀವಿ. ಪ್ರತಿ ವರ್ಷ ಬರ್ತೀವಿ. ಜಾಸ್ತಿ ಅನ್ಸುತ್ತೆ, ವರ್ಷ ಹೆಚ್ಚಾಗ್ತಾನೆ ಇದ್ದಾರೆ. ಆಧುನಿಕತೆ ಬಂದ್ರು ಕೂಡ ಸಾಂಪ್ರದಾಯಿಕತೆ ಪ್ರೀತಿ ಜನಕ್ಕೆ ಏನ್ ಕಡಿಮೆ ಆಗಿಲ್ಲ ಅನ್ನೋದು ಇಲ್ಲಿ ಇದು ಸಾಕ್ಷೀಭೂತವಾಗಿ ತೋರಿಸುತ್ತೆ. ಮತ್ತೆ ನಿಮ್ ಶ್ರಮನೂ ಇಲ್ಲಿ ಎದ್ದು ಕಾಣ್ತಿದೆ. ನಿಮಗೂ ಕೂಡ ಅಭಿನಂದನೆ ಮತ್ತೆ ಸಂಕ್ರಾಂತಿ ಶುಭಾಶಯ ನಿಮ್ ಇಡೀ ತಂಡಕ್ಕೆ. ಶುಭವಾಗ್ಲಿ. ಇದೇ ಇದ್ರಲ್ಲಿ ನೀವು ಅಷ್ಟು ಎಳ್ಳು ಬೆಲ್ಲ ತಗೊಂಡು ಒಳ್ಳೆ ಮಾತಾಡ್ಬಿಡೋಣ. ತುಂಬಾ ಹಾಕೊಂಡ್ಬಿಡಿ. ಅನಂತ ಧನ್ಯವಾದಗಳು. ಕೊನೆಯದಾಗಿ ಊಟ ಅವರು ನೋಡಿ, ಜೋಳದ ರೊಟ್ಟೆ. ಉತ್ತರ ಕನ್ನಡ ಸ್ಪೆಷಲ್ ಅಂದ್ರೆ ಜೋಳದ ರೊಟ್ಟೆ ಊಟ. ಸೊಪ್ಪು ಇದೆ, ಕಾಳು ಪಲ್ಯ ಇದೆ, ಆಮೇಲೆ ಜವಳಿಕಾಯಿ ಪಲ್ಯ ಇದೆ, ಆಮೇಲೆ ಅವರೆಕಾಳು ಪಲ್ಯ ಇದೆ, ಇಲ್ಲಿ ಮಿರ್ಚಿ ಇದೆ,
ತಪ್ಪಿದೆ ಗುರು, ಸಖತ್ ಖುಷಿ ಆಗುತ್ತೆ ನೋಡಿ. ಈಗ ನಮ್ಮ ಫ್ಯಾಮಿಲಿನ ಪರಿಚಯ ಮಾಡ್ತೀನಿ ನಿಮಗೆ. ಇವ್ರು ನಮ್ಮ ಅಣ್ಣವರು ದೊಡ್ಡವರು, ನಮ್ಮ ದೊಡ್ಡಪ್ಪರ ಮಗ ದಿವಾಕರ್ ಅಂತ. ಇವ್ರು ನಮ್ಮ ಚಿಕ್ಕಮ್ಮನವರು. ಹಾಯ್ ಮಾಡಿ ಚಿಕ್ಕಮ್ಮ. ಇವರು ನಮ್ಮ ದೊಡ್ಡಮ್ಮ, ಅವರು ನಮ್ಮ ತಂಗಿ, ಇವರು ನಮ್ಮ ಅತ್ತಿಗೆಮ್ಮ ಅಕ್ಕ, ಇವರು ನಮ್ಮ ಬಂಗಾರಿ. ನಮ್ಮ ಬಂಗಾರಿ ಹಾಯ್ ಮಾಡ್ತೀನಿ. ಹಾಯ್ ಹಾಯ್ ಮಾಡ ಹಾಯ್ ಮಾಡ. ಇವರು ನಮ್ಮ ಚಿನ್ನಮ್ಮ ದೀಕ್ಷಾ ಅಂತ. ಪಪ್ಪಿ ನಮ್ಮ ತಂಗಿ ಅಮೃತ, ನಮ್ಮ ಅತ್ತಿಗೆಮ್ಮನವರು ಎಲ್ಲ. ದೊಡ್ಡಣ್ಣ ಅಲ್ಲಿದ್ದಾರೆ. ಸಾರಿ ಅಣ್ಣ ಮಲ್ಕೊಂಡ್ಬಿಟ್ಟಾರೆ. ಹಿಂಗೆ ಅಣ್ಣ ನಮ್ಮ ಅಣ್ಣ ಮಹೇಶ್ ಅಣ್ಣ ದೊಡ್ಡವರು. ಇಲ್ಲ ಆಗುತ್ತೆ ಬಿಡು, ಆಗುತ್ತೆ. ನಮ್ಮಣ್ಣ ದೊಡ್ಡವರು. ಆಮೇಲೆ ಎಲ್ಲರೂ ಹರಿಹರಕ್ಕೆ ಬಂದಿದ್ದೀವಿ, ಪ್ರತಿ ವರ್ಷ ಬರ್ತೀವಿ ನಾವು ಇಲ್ಲಿಗೆ ಹರಿಹರಕ್ಕೆ. ನಮ್ಮ ಅಮ್ಮ ಅಪ್ಪ ಆಮೇಲೆ ತಂಗಿ ಸ್ವಲ್ಪ ಮಿಸ್ ಆದ್ರು, ಯಾಕೆಂದರೆ ಅವ್ರು ಬೆಂಗಳೂರಲ್ಲಿದ್ದಾರೆ. ಈ ಫ್ಯಾಮಿಲಿ ಜೊತೆ ನಾನು ಇವತ್ತು ಬಂದು ಊಟ ಮಾಡ್ತಾ ಇದ್ದೀನಿ ನೋಡಿ. ಉತ್ತರ ಕನ್ನಡ ಸ್ಪೆಷಲ್ ಏನಪ್ಪ ಅಂತ ಹೇಳಿದರೆ ಇದೇ ಗುರು, ರೊಟ್ಟಿ ಈ ಪಲ್ಯ ಸಖತ್ ಕಾಂಬಿನೇಷನ್ನು. ದೊಡ್ಡಮ್ಮ ಹೇಗಿದೆ ಸಂಕ್ರಾಂತಿ ಹಬ್ಬ? ಸೂಪರ್ ಸೂಪರಾ? ಅಣ್ಣ ಹೇಗಿದೆ ಸಂಕ್ರಾಂತಿ ಹಬ್ಬ? ಬಹಳ ಚಲೋ ಇದೆ. ಬಹಳ ಜನ ಇನ್ನೂ ಸೇರ್ಬೇಕಾಯ್ತು, ಇನ್ನೂ ಸೇರ್ಲಿ, ಒಳ್ಳೇದಾಗಲಿ ಎಲ್ಲರಿಗೂ. ನೋಡಿ ಕಡೆ ಏನೋ ಸ್ವಲ್ಪ ಟೆಂಟ್ ಎಲ್ಲ ಹಾಕೊಂಡು ಬೈಕ್ ಎಲ್ಲ ನಿಲ್ಸ್ಕೊಂಡು ಸಖತ್ತಾಗಿ ಖುಷಿಯಾಗಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಾವಿಲ್ಲಿ ಊಟ ಮಾಡ್ತಾ ಇದೀವಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 4 ಗಂಟೆ ಆದರೂ ಇನ್ನೂ ಜನ ಬರ್ತಾನೆ ಇದ್ದಾರೆ, ಪೂಜೆನ ಮಾಡ್ತಾ ಇದ್ದಾರೆ, ಆಲ್ರೆಡಿ ಊಟ ಕೂಡ ಮಾಡ್ತಾ ಇದ್ದಾರೆ. ಸಾಯಂಕಾಲ 5 ಗಂಟೆ 6 ಗಂಟೆವರೆಗೂ ಇಟ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ಹೋಗ್ತಾರೆ ಗುರು. ನೋಡಿ ಇನ್ನೂ ಜನನೇ ಇದ್ದಾರೆ ಗುರು, ಇಲ್ಲಿ ಹೆವಿ ಜನ ಇದ್ದಾರೆ ಗುರು, ಸಖತ್ ಜನ ಇದ್ದಾರೆ. ಇನ್ನು 4 ಗಂಟೆ 5 ಗಂಟೆ ಆದ್ರೂ ಬರ್ತಾನೆ ಇರ್ತಾರೆ, ಬಂದು ಸಂಕ್ರಾಂತಿ ಹಬ್ಬ ಮಾಡ್ಕೊಂಡು ಹೋಗ್ತಾರೆ. ಅಣ್ಣ ನಮಸ್ಕಾರ, ಏನ್ ನಿಮ್ಮ ಹೆಸರು? ಫಕೀರಪ್ಪ ಅಂತ. ಯಾವ ಊರಣ್ಣ? ನಮ್ದು ಹರಿಹರ ಸರ್. ಹರಿಹರ. ಪ್ರತಿ ವರ್ಷ ಬರ್ತೀರಾ ಸಂಕ್ರಾಂತಿಗೆ? ನಾವು ಪ್ರತಿ ವರ್ಷ ಬರ್ತೀವಿ ಸರ್. ಹೇಗಿದೆ ಸಂಕ್ರಾಂತಿ ಹಬ್ಬ celebration? ಸಂಕ್ರಾಂತಿ ಅಂದ್ರೆ ಹರಿಹರದಲ್ಲೇ ಮಾಡಿದ್ರೆ ತುಂಗಭದ್ರಾ ದರದಲ್ಲೇ ಮಾಡ್ಬೇಕು, ಅದೇ ಒಂದು ಉಲ್ಲಾಸ. ಮಜಾ ಅಲ್ಲ? ಊರು ಬೀಸಿಲಲ್ಲಿ ಇದ್ರು ಹಾ. ಒಳ್ಳೆ ಖುಷಿ. ಯಾವ ಲೆಕ್ಕಕ್ಕೆ ಇಲ್ಲ. ನಚಕ್ಕೆ ಇದೇ ಮಜಾ ಅಂತೀರಾ? ಅದೇ ಮಜಾ. ಅದ್ರಲ್ಲೂ ಸಣ್ಣ ಹುಡ್ರು, ಇಷ್ಟು ಸಣ್ಣ ಹುಡ್ರೆಲ್ಲ ಇವೆಲ್ಲ ಇದಾವಲ್ಲ, ಅವ್ರದೇ ಮಜಾ. ಹೌದೌದು. ಬಾರಿ. Thank you. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಓಕೆ ಸರ್, ಓಕೆ ಸರ್, ನಿಮ್ಗೆ ಸೇಮ್ ಟು ಸರ್. ಗುರು ಸಂಕ್ರಾಂತಿ ಅಂತೂ ಸಖತ್ ಜೋರಾಗೈತೆ ಗುರು, ನನಗಂತೂ ಹೆವಿ ಖುಷಿ ಆಗೋಯ್ತು. ಇಲ್ಲಿ ಜನ ಸುತ್ತಮುತ್ತ ಹಳ್ಳಿ ಜನ ಬಂದು ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡ್ಕೊಂಡು ಆರಾಮಾಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಸಂಕ್ರಾಂತಿಯಿಂದ ಮನೆಗೆ ಹೋಗ್ತಾ ಇದ್ದಾರೆ. ನೋಡಿ ಆಲ್ರೆಡಿ 4:30 ಆಗಿದೆ, ಇನ್ನೇನು ಮನೆಗೆ ಹೋಗ್ತಾ ಇದ್ದಾರೆ. ತಗೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್, ಯೂಟ್ಯೂಬ್ ಚಾನಲ್ ಗುರು. ಸಖತ್ ಖುಷಿ ಆಯ್ತು ಗುರು. ನೋಡಿ ಆಲ್ರೆಡಿ ಕೆಲವರು ಬರ್ತಾ ಇದ್ದಾರೆ, ತುಂಬಾ ಕಡಿಮೆ ಬರ್ತಾ ಇರೋದು, ಬಟ್ ಹೋಗ್ತಾ ಇರೋದು ಜಾಸ್ತಿ. ಇವಾಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ ಗುರು. ಬನ್ನಿ 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 ಬನ್ನಿ. ನಾನು ನೋಡಿ ಆಟೋಗಳು ಆಲ್ರೆಡಿ, ಕಾರ್ಗಳು, ಬೈಕ್ಗಳು ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ ಗುರು. ಡಸ್ಟ್ ಅಂತೂ ಹೆವಿ ಇದೆ, ಬಿಸಿಲಿತ್ತು, ಬಿಸಿಲಲ್ಲೂ ಯಾರು ತಲೆ ಕೆಡ್ಸ್ಕೊಳ್ತೀರಾ, ಸಖತ್ ಜೋರಾಗಿ ಈ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಿದ್ರು. ನೋಡಿ ಆಟೋಗಳು ಮೇಲಕ್ಕೆ ಹೋಗೋದಕ್ಕೆ ಕಷ್ಟಪಡ್ತಾ ಇದ್ದಾವೆ. ವಾ ಟ್ರ್ಯಾಕ್ಟರ್, ಆಟೋಗಳು, ಎಮ್ಮ ಏನು ಮಜಾ ಅಂತೀರಾ. ಆಯಿತು, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಗುರು. ಸಂಕ್ರಾಂತಿನ ನೀವು ಇದೇ ಫಸ್ಟ್ ಈ ಥರ ನೋಡಿರೋದು ಅಂತ ನಾನು ಅಂದ್ಕೊಂಡಿರ್ತೀನಿ. ಬಟ್ ಬಂದರೆ ಹರಿಹರಕ್ಕೆ ಬನ್ನಿ. ಅಪ್ಪ ಏನು ಜನ ಸಖತ್ ಖುಷಿ ಆಗೋಯ್ತು. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಬ್ರದರ್. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ ಸರ್ ನಿಮಗೆಲ್ಲ. ಥ್ಯಾಂಕ್ ಯು. ನೋಡಿ ಗುರು ಎಷ್ಟು ಖುಷಿಯಿಂದ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಸಖತ್ ಖುಷಿ ಆಗೋಯ್ತು. ಅಮ್ಮ ಏನು ಗುರು ಇದ್ದೋಳು. ಅಪ್ಪ ಈ ಸುತ್ತಾಡ್ಬಿಡೋಣ, ಚಾರ್ಜ್ ಇನ್ನೊಂದು 5% ಇದೆ, ಸಖತ್ ಸುತ್ತಾಡ್ಬಿಡೋಣ, ಮಜಾ ಮಾಡ್ಬಿಡೋಣ. ಅಣ್ಣ ಇಷ್ಟಿದ್ದಾರೆ, ದೇವಸ್ಥಾನ ಹತ್ರ ಬಂದಿದ್ದೀನಿ ನಾನೀಗ. ಅಮ್ಮ ವಿಡಿಯೋ ಎಂಡ್ ಮಾಡೋದು ಬೇಡ ಗುರು, ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪಾಪ ಹಾಂ ತಗೊಳಕ ಯೂಟ್ಯೂಬ್ ಚಾನಲ್ ನಮ್ಮದಿದು ಶರಣ್ ರೆಟ್ಟಿಹಳ್ಳಿ ಅಂತ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಗೊಳ್ಳಿ. ಸಂಕ್ರಾಂತಿ ಜೋರಾ? ಫುಲ್ ಜೋರಿತ್ತಾ? ಪ್ರತಿ ವರ್ಷ ಬರ್ತೀರಾ ಹಿಂಗೆ? ಹೌದು. ನೀವು ಯಾವ ಅಮ್ಮ? ದಾವಣಗೆರೆಯಿಂದ ಬಂದಿದ್ದೀರಾ? ಪ್ರತಿ ವರ್ಷ ಬರ್ತೀರಾ? ಓಕೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ಲು. ಕೊಟ್ಟಿದ್ದೀನಿ ಚೆನ್ನ. ಓಕೆ ಅಮ್ಮ, ಥ್ಯಾಂಕ್ ಯು. ನೋಡ್ಗುರು, ಅಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ, ಅಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ದೇವಸ್ಥಾನ ಇದೆ, ಕಾರ್ಗಳು, ಬೈಕ್ಗಳು ಏನು 1-2 ಗುರು. ನನಗಂತೂ ನೋಡಿ ತುಂಬ ಖುಷಿ ಆಗೋಯ್ತು, ಸಖತ್ ಖುಷಿ ಆಗೋಯ್ತು. ಹೆವಿ ಜನ ಇದ್ದಾರೆ, ಧೂಳು ಬಿಸಿಲು ಅಂದಿರ ಸಖತ್ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನೇನು 3% ಇದೆ ಗುರು. ಗುರು ಇಷ್ಟ ಆಗಿದೆ ಗುರು ನಿಮಗೆ ಈ ವಿಡಿಯೋ, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಗುರು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೆ ವಿಡಿಯೋನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಬಾಯ್ ಚೆನ್ನ. ಏನು ನಿನ್ನ ಹೆಸರು? ಪ್ರೀತಮ್. ಯಾವರು? ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೋ, ಒಳ್ಳೇದಾಗಲಿ ನಿಮಗೆ. ಓಕೆ ಬಾಯ್ ಚೆನ್ನ. ಏನಮ್ಮ ನಿನ್ನ ಹೆಸರು? ಏನು ನಿನ್ನ ಹೆಸರು ಚೆನ್ನ? ಸಂಭ್ರಮ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಪ್ಪ ಏನು ಜನ ಗುರು, ಇಲ್ಲಿ ಇದ್ದಾರೆ, ಆ ಕಡೆ ಎಲ್ಲ ಇಟ್ಟಿಂಗಿ ಬಟ್ಟಿ ಇದೆ ಗುರು. ಸ್ವಲ್ಪ ಅದಕ್ಕೋಸ್ಕರ ಇಲ್ಲಿ ಡಸ್ಟ್ ಜಾಸ್ತಿ ಇದೆ. ಇರಲಿ, ಪರವಾಗಿಲ್ಲ. ಇಷ್ಟ ಆಯ್ತಲ್ಲ ನಿಮಗೆ ಈ ಒಂದು ವಿಡಿಯೋ?
ಇಷ್ಟ ಆಗಿದೆ ಅಂತ ಅನ್ಕೊಂಡ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಖುಷಿಯಾಗಿರಿ, ನಗ್ನಾಗ್ತಾ ಇರಿ ಆ್ಯಂಡ್ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.